ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ತಪ್ಪೇನು ಆಗಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಶಕ್ತಿಯನ್ನು ಕೊಟ್ಟಂಥವ್ರು ಅವರು ಆ ಒಂದು ಪಕ್ಷಕ್ಕೆ. ಬರೀ ಪಕ್ಷಕ್ಕೆ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂಥವ್ರು. ಅವರನ್ನು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಒಂದು ಕಾರ್ಯವನ್ನು ಅವರ ಕುಟುಂಬ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಶಕ್ತಿಯನ್ನು ಭಗವಂತ ಧಾರೆ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಶ್ರದ್ಧಾಂಜಲಿಗಳನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀ ಶಾಮನೂರು ಶಿವಶಂಕರಪ್ಪನವರು ಅಜಾತ ಶತ್ರು ಮತ್ತು ಸಣ್ಣವರಿದ್ದಾಗಿಂದ ರಾಣೆಬೆನ್ನೂರಿನಿಂದ ವ್ಯಾಪಾರ ಮಾಡ್ತಿದ್ದೆ ಅನ್ನೋದನ್ನು ನಾವು ಯಾವಾಗ ಬಂದಾಗೂ ಸಹಿತ ನಮಗೆ ಹೇಳ್ತಿದ್ರು. ಜೊತೆಗೆ ಸೈಕಲ್ ಹುಡ್ಕೊಂಡು ರಾಣೆಬೆನ್ನೂರಿಗೆ ಬಂದಲ್ಲಿ ನಾನು ಅಂತೇಳಿ ನಮಗೆಲ್ಲರಿಗೆ ವ್ಯಾಪಾರದ ಬಗ್ಗೆ ತಿಳಿಸ್ಕೊಡ್ತಿದ್ರು. ಜೊತೆಗೆ ಸಣ್ಣವರು ದೊಡ್ಡವರು ಏನಿದ್ರು ಸಹಿತ ಎಲ್ಲರನ್ನು ಸಮಾನ ಮನಸ್ಸಿನಿಂದ ಕಂಡು ಸಮಾಜದ ಶ್ರೇಯಸ್ಸಿಗೆ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ತಮ್ಮ 95ನೇ ವಯಸ್ಸಿನಲ್ಲಿ ಸಹಿತ ನನಗೆ ಒಂದು ಹೆಮ್ಮೆ ಅಂದರೆ ನಾನೊಬ್ಬ ಸಣ್ಣ ಅವರಿಗೆ ಆತ್ಮೀಯ. 3 ವರ್ಷ ಇವತ್ತಿಗೆ 3 ವರ್ಷದ ಕೆಳಗೆ ನನ್ನ ಹುಟ್ಟುಹಬ್ಬಕ್ಕೆ ಬಂದು 3 ತಾಸು ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮನ ಬಹಳ ದೊಡ್ಡ ಪ್ರಮಾಣದಾಗ ಮಾಡಿಕೊಟ್ಟು ಅವ್ರದೇ ಆದ ಒಂದು ಸಂದೇಶನ ಸಹಿತ ಕೊಟ್ಟು ಹೋಗಿದ್ರು. ಅವರಿಗೆ ಅಜಾತ ಶತ್ರು ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಇನ್ನು ಅವ್ರ ಮಕ್ಕಳು ಸಹಿತ ಅದೇ ರೀತಿ ಮುಂದುವರಿತಾರೆ ಅನ್ನೋ ಭರವಸೆ ನಮಗೆ ಐತಿ. ಸರ್ಕಾರ ಶಿವಶಂಕರಪ್ಪನವರು ದಿವಸ ಆಗಿರೋದು ತುಂಬ ನೋವಿನ ಸಂಗತಿ. ಅವರು ಇದ್ದಂಥ ಕಾಲದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ವಿಚಾರವನ್ನು ದಿಟ್ಟೆ ಹೆಜ್ಜೆಯನ್ನು ಮಾಡಿರುವಂಥ ವ್ಯಕ್ತಿತ್ವ, ಧೀಮಂತ ವ್ಯಕ್ತಿ ಶಿವಶಂಕರಪ್ಪನವರು. ಇತ್ತೀಚೆಗೆ ಬಹುಶಃ ಮೇ 21-22 ಅಖಿಲ ವಿರ್ಸ ಮಹಾಸಭೆಯ ಅಧ್ಯಕ್ಷ ಆದ ಮೇಲೆ ಸಮಾಜದಲ್ಲಿ ಒಡಕು ಕಂಡಿತ್ತು. ಆ ಒಡಕನ್ನು ನಿವಾರಣೆ ಮಾಡಲಿಕ್ಕೆ ಅವರು ಬಹಳ ಶ್ರಮಪಟ್ಟು ಪಂಚಪೀಠಾಧೀಶರಲ್ಲಿ ಹರಕೆ ಮಾಡಿಕೊಂಡಾಗ ಮೇ 21-22 ರೇಣುಕ ಮಂದಿರದಲ್ಲಿ 5 ಜನ ಸೇರುವಂಥ ಕಾಲ 5 ಜನ 16 ವರ್ಷ ಸೇರಿರಲಿಲ್ಲ. ಆ ಸೇರುವ ಕೆಲಸ ಶಿವಶಂಕರರು ಮಾಡಿದರು ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ. ನೋಡಿ, ವಯಸ್ಸು ಕೇವಲ ನಂಬರ್ ಅಷ್ಟೇ ಹೀಗಂತ ಪ್ರೂವ್ ಮಾಡಿದವರು ಶಾಮನೂರು ಶಿವಶಂಕರಪ್ಪನವರು. ಅವರ ನಿಧನದಿಂದಾಗಿ ಇಡೀ ದಾವಣಗೆರೆ ಮಾತ್ರ ಅಲ್ಲ, ಕರ್ನಾಟಕ ರಾಜಕೀಯಕ್ಕೆ ತುಂಬಲಾರದಂತಹ ನಷ್ಟ ಆಗಿದೆ. ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ಅವರು ಹತ್ತಿರದಿಂದ ನೋಡಿದಂತಹ ಆಪ್ತರು ಕೂಡ ಮಾತನಾಡ್ತಾಯಿದ್ರು. ಶಾಮನೂರು ಶಿವಶಂಕರಪ್ಪನವರ ಆರಂಭಿಕ ಜೀವನವೂ ಕೂಡ ತುಂಬ ಸಿಂಪಲ್ ಆಗಿತ್ತು. ಹಳ್ಳಿ ಹುಡುಗನಾಗಿದ್ದರು. ಹುಟ್ಟೂರು ದಾವಣಗೆರೆಯಲ್ಲೇ ಶಿಕ್ಷಣ ಮುಗಿಸಿದ್ರು. ಜೊತೆಗೆ 10ನೇ ಕ್ಲಾಸ್ SSLC ಮುಗಿಸಿದ್ದವರು. ಮುಂದೆ ಬಿಸ್ನೆಸ್ ಕ್ಷೇತ್ರಕ್ಕೆ ಇಳಿದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು ಅವರು. ಓಕೆ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಲೈವ್ನಲ್ಲಿ. ಮಧು ನಾಗರಾಜ್, ಇವಾಗ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಸಾಲುಗಟ್ಟಿ ಜನ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ವಿಧಿವಿಧಾನಗಳ ಬಗ್ಗೆ ಏನೇನು ಮಾಹಿತಿ ಕೊಡ್ತೀರಿ? ಶರತ್, ಪ್ರಮುಖವಾಗಿ ಇವತ್ತು ದಾವಣಗೆರೆ ದಣಿಯನ್ನು ದಾವಣಗೆರೆ ಜನತೆ ಕಳೆದುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಕೇವಲ ರಾಜಕೀಯ ಅಷ್ಟೇ ಅಲ್ಲ, ದಾವಣಗೆರೆಯನ್ನು ಶೈಕ್ಷಣಿಕ ನಗರ ಮಾಡಲಿಕ್ಕೆ ಶಾಮನೂರು ಶಿವಶಂಕರಪ್ಪರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಯಾಕಂದರೆ ಬಾಪೂಜಿ ವಿದ್ಯಾಸಂಸ್ಥೆ ಇರ್ಬೋದು ಮತ್ತು ಹಲವಾರು ಶಾಲಾ ಕಾಲೇಜುಗಳನ್ನು ಕಟ್ಟಿ ಅವರು ದಾವಣಗೆರೆಯ ವಿದ್ಯಾರ್ಥಿಗಳು ಒಂದು ಅನುಕೂಲ ಮಾಡತಕ್ಕಂಥದ್ದು. ಈ ನೆಲೆಯಲ್ಲಿ ಅವನು ದಾವಣಗೆರೆಯ ದಣಿ ಮತ್ತು ಶೈಕ್ಷಣಿಕ ನಗರಿಯ ಪಿತಾಮಹ ಅಂತಲೂ ಕೂಡ ಕರೆತಿರ್ತಕ್ಕಂಥದ್ದು. ಈಗಾಗಲೇ ಅವರ ಸ್ವಗೃಹದಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ಇಲ್ಲಿಂದ ಸೀದಾ ನೇರವಾಗಿ ಒಂದು ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ನೇರವಾಗಿ ಅಲ್ಲಿಂದ ಮೆರವಣಿಗೆ ಹೊರಟು ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಇವರ ಅಂತ್ಯಕ್ರಿಯೆ ಇರತಕ್ಕಂಥದ್ದು. ವೀರಶೈವ ಲಿಂಗಾಯತ ಒಂದು ಸಂಪ್ರದಾಯದಂತೆ ಅವರ ಇವತ್ತು ಸಂಜೆ ಒಂದು ಅಂತ್ಯಕ್ರಿಯೆ ನಡೀತಕ್ಕಂಥದ್ದು. ನೀವು ದೃಶ್ಯಾವಳಿಗಳು ನೋಡಬಹುದು. ಯಾಕೆ ತಂಡೋಪತಂಡವಾಗಿ ಅಭಿಮಾನಿಗಳು, ಕಾರ್ಯಕರ್ತರು ಒಂದು ಆಗಮಿಸಿರ್ತಕ್ಕಂಥದ್ದು. SS ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್, ಅವರು ಕೂಡ ಎಲ್ಲರನ್ನು ಸಮಾಧಾನ ಮಾಡುವ ಪ್ರಕ್ರಿಯೆಯಲ್ಲಿ ಕೂಡ ತೊಡಕಂತದ್ದು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು ಸುಮಾರು 30-40 ವರ್ಷಗಳ ಕಾಲ ರಾಜಕೀಯ ಜೊತೆಗೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡಿರ್ತದ್ದು. ಹೀಗಾಗಿ ನೂರಾರು ಅಭಿಮಾನಿಗಳು ಒಂದು ಆಗಮಿಸಿ ಒಂದು ಅಂತಿಮ ದರ್ಶನ ಪಡೆದಿದ್ದಾರೆ. ಜೊತೆಗೆ ಆ ಒಂದು ಬಂದಂತ ಸಂದರ್ಭದಲ್ಲಿ ಮಿನಿಸ್ಟರ್ SS ಮಲ್ಲಿಕಾರ್ಜುನ್ ಅವರನ್ನ ತಪ್ಪಿಕೊಂಡು ಒಂದು ಕಣ್ಣೀರಿಡುವಂತ ದೃಶ್ಯಗಳನ್ನು ಕೂಡ ಕಾಣ್ತಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅಂತಿಮ ದರ್ಶನ ಪಡೆಯಲು ಒಂದು ನೂಕಾಟ ಕೂಡ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಹಿಳಾ ಕಾರ್ಪೊರೇಟರ್ ಅಂದ್ರೆ JDS ಇರ್ಬೋದು ಮತ್ತು ಕಾಂಗ್ರೆಸ್ ಎರಡೂ ಕಾರ್ಪೊರೇಟರ್ಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗೋಣ. ಮೇಡಮ್, ಕಾಂಗ್ರೆಸ್ ಮೇಡಮ್ JDS ಆಗ್ಲೇ ಬಂದಿದ್ರು. ಮೇಡಮ್, ಈಗ ನಿಮ್ಮ ಜೊತೆ ಒಂದು ಮಾರ್ಗದರ್ಶಕರಾಗಿ ಅವರು ಒಂದು ಕೆಲಸ ಮಾಡ್ತಿದ್ರು. ಮಹಿಳೆಯರಿಗೆ ಯಾವ ರೀತಿಯಾಗಿ ನಿಮ್ಮ ಬೆಂಬಲಾಗಿ ನಿಂತಿದ್ರು ಮೇಡಮ್?
ಫಸ್ಟು ಮಹಿಳೆಯರಿಗೆ ಅಂದ ತಕ್ಷಣ ಅಪ್ಪಾಜಿ ಅವ್ರ ಹತ್ರ ಹೋದ ತಕ್ಷಣ ಫಸ್ಟ್ ಅವ್ರ ಬ್ಲೆಸ್ಸಿಂಗ್ ನಮಗೆ ಯಾವಾಗಲೂ ಸಿಗ್ತಾಯಿತ್ತು, ಈ ಥರ ಮಾಡಿರಿ ಅಂತ ಅವ್ರು ಗೈಡ್ಲೈನ್ಸ್ ಕೊಡ್ತಾಯಿದ್ರು. ಮಹಿಳೆಯರಿಗೆ ಎಲ್ಲ ರೀತಿಯಿಂದನೂ ಫಸ್ಟು ಪ್ರಮುಖವಾಗಿ ಆದ್ಯತೆಯನ್ನು ಕೊಟ್ಟಿದ್ರು ಅಪ್ಪಾಜಿ ಅವರು. ಯಾವುದೇ ವಿಚಾರವಾಗಲಿ ತೊಗೊಂಡ್ರೆ ಓಕೆ, ಒಂದು ಪೂಜೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಫಸ್ಟ್ ಹೆಣ್ಮಕ್ಳಿಗೆ ಅವ್ರು ಬರೋ ತನಕನೂ ಕಾದಿದ್ದು ಅವರು ಪೂಜೆಯನ್ನು ಮಾಡಿಸ್ತಾಯಿದ್ರು. ಒಡನಾಟ ತುಂಬ ಚೆನ್ನಾಗಿತ್ತು ಅಪ್ಪಾಜಿ ಅವ್ರ ಜೊತೆಗೆ. ದಾವಣಗೆರೆ ಇವತ್ತು ತುಂಬಾ ಸೈಲೆಂಟ್ ಆಗಿದೆ ಅಪ್ಪಾಜಿ ಅವರು ಇಲ್ಲದೆ ಇರೋದು. ಹೇಳ್ತಾಯಿದ್ರು ಈ ಥರ ಮಾಡಿ, ನೀವು ಅದನ್ನು ಓಡಾಡಿ ಮುಂದೆ ಬರ್ರಿ ಮಹಿಳೆಯರು. ಯಾವಾಗಲೂ ಕೂಡ ನಮ್ಮನ್ನು ಹಿಂದೆ ಇರೋಕ್ಕೆ ಬಿಡ್ತಾ ಇಲ್ಲ. ಫ್ರಂಟ್ ಅಪ್ಪಾಜಿಯವ್ರ ಪಕ್ಕದಲ್ಲೇ ನಾವು ಯಾವಾಗಲೂ ಹೆಣ್ಮಕ್ಳುಗಳು ಇಡ್ತಾಯಿದ್ವಿ. ಅವ್ರ ನಿಧನ ಆಗಿರೋದು ಭಾಳ ದುಃಖ. ನಮ್ಮ ದಾವಣಗೆರೆ ಇವತ್ತು ಕತ್ತಲು ಆಗಿದೆ. ನಮ್ಮ ದಾವಣಗೆರೆ ಕಳಸನೇ ಅವರು ಮಹಿಳೆಯರಿಗೆ ಭಾಳ ಆದ್ಯತೆ ಕೊಡ್ತಿದ್ರು. ಮೊನ್ನೆ ನಾವು ಕಾಂಗ್ರೆಸ್ಸಿಂದ 4 ಜನ ಹೆಣ್ಮಕ್ಳನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು. ಮಹಿಳೆಯರೇ ಇರಲಿ 4 ಜನನು ಅಂತೇಳಿ 4 ಜನನು ಮಹಿಳೆಯರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಮಹಿಳೆಯರ ಅಧಿಕಾರ ನೋಡ್ರಿ ನೀವು ಅಂತ ಎಲ್ಲ ಗಂಡ್ಮಕ್ಳಿಗೆ ಹೇಳೋರು. ಅಂತಾರೆ ಇವತ್ತನ್ನು ಕಳ್ಕೊಂಡಿವಿ ನಾವು. ನಮಗೆ ಭಾಳ ದುಃಖ ಆಗ್ತೈತಿ. ಅಪ್ಪಾಜಿ ಅಂತ ಕರಿತಿದ್ವಿ, ಅಪ್ಪಾಜಿ ಸ್ಥಾನದಾಗೆ ಇದ್ರು ಅವರು. ಏನೇ ಹೆಣ್ಮಕ್ಳು ಯಾರೇ ಕಾರ್ಪೊರೇಟ್ರು ಅಂತಲ್ಲ, ಸಾಮಾನ್ಯ ಜನ ಯಾರೇ ಹೆಣ್ಮಕ್ಳು ಬಂದರೂ ಅಷ್ಟು ಸ್ಪಂದಿಸ್ತಿದ್ರು. ಹೆಣ್ಮಕ್ಳಿಗೆ ಮೊದಲು ಆದ್ಯತೆ ಕೊಡ್ರಿ, ಗಂಡ್ಮಕ್ಳು ಮುಂದೆ ಬಿಡ್ತಾ ಇರಲಿಲ್ಲ. ನಿಮಗೆ ಗೊತ್ತಿರಾಗಿ ಗಂಡ್ಮಕ್ಳು ಮುಂದಿರ್ತಾರೆ, ಹೆಣ್ಮಕ್ಳನ್ನ ಮುಂದೆ ಬಿಡಲ್ಲ. ಅಪ್ಪಾಜಿರು ಎಲ್ಲೇ ಇದ್ರು ಬರ್ರಿ ನೀವು ಮುಂದೆ ಬರ್ರಿ ಬಿಡ್ರಿ ಅವ್ರನ್ನ ಅಂತಂದೇಳಿ ಗಂಡ್ಮಕ್ಳಿಗೆ ಜೋರು ಮಾಡಿ ಹೆಣ್ಮಕ್ಳನ್ನ ಮುಂದೆ ಬಿಡಿಸಿ ನೀವು ಮಾಡ್ರಿ ರಾಜಕೀಯ ನಿಮ್ದು ನಡೆಸ್ರಿ ಅಂತ ಹೇಳಿ 4 ಜನಕ್ಕೂ ಅಧಿಕಾರ ಕೊಟ್ಟರು. ಹೆಣ್ಮಕ್ಳು ಮಹಿಳೆಯರ ಅಧಿಕಾರ ನೀವು ನೋಡ್ರಿ ಹೆಂಗೆ ಮಾಡ್ತಾರೆ ಅವರು ಅಂತಂದೇಳಿ. ಅದೊಂದು ಆಶೀರ್ವಾದ ನಮಗೆ ಅವರು ನಮ್ಮ ಮೇಲೆ ಯಾವಾಗಲೂ ಅವ್ರ ಆಶೀರ್ವಾದ ಇದೆ ಅನ್ಕೊಂತೀವಿ. ನಮಗೆ ದಾವಣಗೆರೆ ಅಂದರೆ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ತಾಂತ್ರಿಕ ಯಾವುದೇ ಒಂದಾಗಲಿ ಸಾವಿರಾರು ಜನಕ್ಕೆ ಒಂದು ಕೆಲಸ ನೀಡಿದಂಥ ಒಂದು ಮಹಾನ್ ವ್ಯಕ್ತಿ ಅವರು. ಒಂದು ವೀರಶೈವದಲ್ಲೂ ಅಷ್ಟೇ ಎಲ್ಲ ಒಂದು ರಾಷ್ಟ್ರೀಯ ಒಂದು ಅಧ್ಯಕ್ಷರಾಗಿ ಪ್ರತಿಯೊಬ್ಬರೂ ಅದೇ ಥರನೇ ಅವರು ಎಲ್ಲ ಒಗ್ಗಟ್ಟಾಗಿರಬೇಕು ಅಂತ ಹೇಳಿ ಮಾದರಿಯಾಗಿದ್ದರು. ನಮಗೆಲ್ಲ 30 ವರ್ಷಗಳ ಕಾಲ ನಾವು ವೈದ್ಯಕೀಯ ಇದರಲ್ಲಿ ನಾವು ಕೆಲಸ ಮಾಡಿದ್ದೀವಿ. ನಾವು ಪ್ರತಿಯೊಬ್ಬರಿಗೂ ಒಂದು ಕಷ್ಟ ಅಂತ ಬಂದರೆ ಹೆಣ್ಮಕ್ಳು ಅಂತ ಅಂದರೆ ಅವರಿಗೆ ಅಷ್ಟು ಒಂದು ಅಭಿಮಾನ ಗೌರವ. ಒಂದು ಯಾರೇ ಬರಲಿ ಸಾಮಾನ್ಯ ಜನ ಬಂದ್ರೂ ಅವರು ಭಾಳ ಚೆನ್ನಾಗಿ ಮಾತಾಡಿಸೋದಾಗಲಿ ಅವ್ರಿಗೆ ಏನು ಬೇಕೋ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋದಾಗಲಿ ಮಾಡ್ತಾಯಿದ್ರು. ಅಪ್ಪಾಜಿನ ಇವತ್ತು ನಾವು ಕಳ್ಕೊಂಡು ದಾವಣಗೆರೆಯಲ್ಲಿ ಭಾಳ ನೋವು ಪಡ್ತಾ ಇದ್ದೀವಿ. ನಮಗೆ ಆ ದುಃಖನ ಮರ್ಸೋಕ್ಕಾಗಲ್ಲ. ಅಂಥ ಮಹಾನ್ ವ್ಯಕ್ತಿ ನಮಗೆ ಬೇಕು. ಮತ್ತೆ ಹುಟ್ಟಿ ಬನ್ನಿ. ಶರತ್ ನೋಡಿದ್ರಲ್ಲ, ಇದು ಮಹಿಳಾ ಕಾರ್ಪೊರೇಟರ್ಗಳ ಮಾತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಣ್ಣೀರು ಕೂಡ ನೋಡ್ಬೋದಾಗಿದೆ. ಯಾಕಂದ್ರೆ ಅಷ್ಟು ಭಾವನಾತ್ಮಕವಾಗಿ ಒಂದು ಏನು ಶಾಮನೂರು ಶಿವಶಂಕರಪ್ಪರು ಇದ್ದು ಅಂತ ಹೇಳ್ಕೊಂಡು ಈಗಾಗಲೇ ನೀವು ದೃಶ್ಯಗಳು ನೋಡ್ಬೋದು. ಶರತ್, ಈಗಾಗಲೇ ಏನು ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿತ್ತು, ಅದು ಇಲ್ಲಿಂದ ಸೀದಾ ಮೆರವಣಿಗೆ ನೇರವಾಗಿ ಹೈಸ್ಕೂಲ್ ಮೈದಾನಕ್ಕೆ ಒಂದು 60 ದಿನಕ್ಕೆ ತಲುಪುತ್ತೆ. ಈಗಾಗಲೇ ಮನೆಯಲ್ಲಿ ಏನು ಪೂಜೆ ವಿಧಾನ ಇದೆ ಅವು ಕೂಡ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿರ್ತಕ್ಕಂಥ ಮನೆ ಒಳಗೆ ವೀರಶೈವ ಜಂಗಮ ಏನು ವೀರಶೈವ ಲಿಂಗಾಯತ ಪರಂಪರೆಯ ಮೂಲಕ ಈ ಮನೆ ಒಳಗೆ ಏನು ಕಾರ್ಯಗಳು ನಡೀತಿದ್ವು ಆ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ ಈಗಾಗಲೇ ಮನೆ ಒಳಗೆ ಆ ಒಂದು ಕಳಿಸ್ತಿರ್ತಕ್ಕಂಥದ್ದು. ಒಟ್ಟಾರೆಗೇನು ದಾವಣಗೆರೆಯಲ್ಲಿ ನೋಡ್ಬೋದು ಈಗ ಮನೆ ಒಳಗೆ ಅಂದ್ರೆ